ದಿಕ್ಕು ಅಂತಕ್ಕಂಥದ್ದು ನಿರ್ಣಯ ಆಗೋದು ಮನುಷ್ಯನ ಶರೀರದಿಂದ. ದಿಕ್ಕುಗಳು ಇಲ್ಲದೆ ಇರತಕ್ಕಂತಹದ್ದು ಸ್ಥಳವೇ ಇಲ್ಲ, ವ್ಯಕ್ತಿನೇ ಇಲ್ಲ, ಸಾಮಗ್ರಿಯೇ ಇಲ್ಲ. ಸಾರ್ವತ್ರಿಕವಾಗಿ ಎಲ್ಲ ರಾಶಿಯವರು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು. ಮೇಷ, ಸಿಂಹ ಮತ್ತು ಧನುಸ್ಸು ರಾಶಿಯವರು ಅಥವಾ ಲಗ್ನದವರು ಅವರು ಪೂರ್ವಕ್ಕೆ ತಲೆ ಮಾಡಿ ಮಲಗ್ತಕ್ಕಂಥದ್ದು ಅತ್ಯಂತ ಉತ್ತಮ. ಪಶ್ಚಿಮಕ್ಕೆ ತಲೆ ಮಾಡಿ ಮಲಗ್ತಕ್ಕಂಥದ್ದು ಅತ್ಯಂತ ಕೆಟ್ಟದ್ದು. ವೃಷಭ, ಕನ್ಯಾ ಮತ್ತು ಮಕರದವರು ಇವರಿಗೆ ಕೆಟ್ಟ ದಿಕ್ಕು ಯಾವುದು ಅಂದರೆ ದಕ್ಷಿಣ ದಿಕ್ಕು ಕೆಟ್ಟದ್ದು. ದಕ್ಷಿಣದ ಕಡೆಗೆ ಹೆಚ್ಚು ತಲೆಯನ್ನು ಹಾಕಿ ಮಲಗಬಾರದು. ಮಿಥುನ, ತುಲ ಮತ್ತು ಕುಂಭದವರು ದಕ್ಷಿಣ ದಿಕ್ಕು ಅತ್ಯಂತ ಒಳ್ಳೆಯದು ಮಾಡುತ್ತೆ, ಉತ್ತರ ದಿಕ್ಕಲ್ಲಿ ಬಹಳ ಕೆಟ್ಟದ್ದು ಮಾಡುತ್ತೆ. ಈ ರಾಶಿಗಳು, ಈ ಲಗ್ನದವರು ಈ ದಿಕ್ಕಿಗೆ ತಲೆ ಮಾಡಿ ಮಲಗುವುದರಿಂದ ದಿನನಿತ್ಯದಲ್ಲಿ ಅನುಭವಿಸಬಹುದಾಗಿರ್ತಕ್ಕಂತಹ ದೈಹಿಕ ಅಥವಾ ಮಾನಸಿಕ ರೋಗಗಳಿಂದ ಇವರು ಮುಕ್ತಿಯನ್ನು ಪಡೆಯಬಹುದು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಮಾರ್ಗದರ್ಶನ ನೀಡುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದವಾರಿಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕ ಮಹಾಶಯ ಎಲ್ಲರಿಗೂ ಶುಭೋದಯ, ಸನ್ಮಂಗಳಾಗಿ. ವೀಕ್ಷಕರೇ, ನಮ್ಮ ಬದುಕಿನಲ್ಲಿ ಮುಂದೇನು ಮಾಡಬೇಕು ಅಂತ ತೋಚದೇ ಇದ್ದಾಗ ದಿಕ್ಕೇ ಕಾಣದಂತಾಗಿದೆ ಅಂತ ಹೇಳ್ತೀವಿ, ಅಥವಾ ದಾರಿ ತಪ್ಪಿದರೆ ದಿಕ್ಕು ತಪ್ಪಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತೀವಿ. ಆದರೆ ಯಾವ ರಾಶಿಯವರಿಗೆ ಯಾವ ದಿಕ್ಕು ಶುಭವಾಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ರಾಶಿಗೂ ದಿಕ್ಕಿಗೂ ಯಾವ ರೀತಿಯ ನಂಟಿದೆ? ಯಾವ ರಾಶಿಯವರು ಯಾವ ದಿಕ್ಕಿನ ಕಡೆ ತಲೆ ಹಾಕಿ ಮಲಗಬಾರ್ದು ಅಂತ ಹೇಳ್ತೀರಿ ಗುರುಜಿ? ಪ್ರಮುಖವಾಗಿ ದಿಕ್ಕು ಅಂತಕ್ಕಂಥದ್ದು, ದಿಶೆ ಅಂತಕ್ಕಂಥದ್ದು ನಿರ್ಣಯ ಆಗೋದು ಮನುಷ್ಯನ ಶರೀರದಿಂದ. ಈಗ ನಾನು ಹೀಗೆ ನಿಂತ್ಕೊಂಡ್ರೆ ನನ್ನ ಮೇಲ್ಭಾಗ ಯಾವುದು? ತಲೆ ಇರೋದೇ ಮೇಲ್ಭಾಗ. ಅದು ಉತ್ತರ ದಿಕ್ಕು ಅಂತ ಅರ್ಥ. ದಿಕ್ಕುಗಳು ಇಲ್ಲದೆ ಇರತಕ್ಕಂತಹದ್ದು ಸ್ಥಳವೇ ಇಲ್ಲ, ವ್ಯಕ್ತಿನೇ ಇಲ್ಲ, ಸಾಮಗ್ರಿಯೇ ಇಲ್ಲ. ಪ್ರತಿಯೊಂದಕ್ಕೂ ಒಂದು ದಿಕ್ಕು, ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ರೂಪ ಅಂತಕ್ಕಂಥದ್ದು ನಿರ್ಣಯ ಆಗೋದು ದಿಕ್ಕಿನಿಂದ. ಯಾವ ದಿಕ್ಕಿಗೆ ನಾವು ಮಲಗಿದರೆ ಉತ್ತಮ, ಯಾವ ದಿಕ್ಕಿಗೆ ನಾವು ಮಲಗಿದರೆ ಕೆಟ್ಟದ್ದು ಅಂತಕ್ಕಂಥದ್ದನ್ನು ಹೇಗೆ ನಿರ್ಣಯ ಮಾಡೋದು, ಅದಕ್ಕೂ ಸಂಬಂಧ ಏನು ಅಂತ ನಾವು ನೋಡಿದಾಗ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಷ ವೃಷಭ ರಾಶಿಗಳನ್ನು ಪೂರ್ವ ದಿಕ್ಕು ಅಂತಲೂ, ಮಿಥುನವನ್ನು ಆಗ್ನೇಯ ದಿಕ್ಕು ಅಂತಲೂ, ಕರ್ಕಾಟಕ ಸಿಂಹವು ದಕ್ಷಿಣ ದಿಕ್ಕು ಅಂತ, ಕನ್ಯಾ ರಾಶಿಯು ನೈಋತ್ಯ ದಿಕ್ಕು ಅಂತ, ತುಲಾ ವೃಶ್ಚಿಕವು ಪಶ್ಚಿಮ ದಿಕ್ಕಿನ ಕಡೆ ಇದೆ ಅಂತಲೂ, ಧನುಸ್ಸು ರಾಶಿಯು ವಾಯುವ್ಯದ ಕಡೆ ಇದೆ ಅಂತಲೂ, ಮಕರ ಕುಂಭಗಳು ಉತ್ತರದ ಕಡೆ ಇದೆ ಅಂತ, ಮತ್ತು ಮೀನ ರಾಶಿಯು ಈಶಾನ್ಯ ದಿಕ್ಕಿನಲ್ಲಿ ಮನೆ ಮಾಡಿದೆ ಅಂತ ಹೇಳ್ತಾರೆ. ಇದು ಸುತ್ತಮುತ್ತ ನಮ್ಮ ಪ್ರದೇಶದಲ್ಲಿ ನಾವಿರೋ ಮನೆ ಆಗಿರಬಹುದು, ಅಥವಾ ನಾವಿರ್ತಕ್ಕಂತಹ ಒಂದು ಸ್ಥಳ ಆಗಿರಬಹುದು, ನಾವಿರ್ತಕ್ಕಂತಹ ಒಂದು ರಾಜ್ಯ ಆಗಿರಬಹುದು, ರಾಷ್ಟ್ರವೂ ಆಗಿರಬಹುದು. ಅಲ್ಲಿವರೆಗೂ ಅದೇ ದಿಕ್ಕಿರುತ್ತಲ್ಲ. ಆ ಪೂರ್ವ ದಿಕ್ಕು ಅಂತಂದರೆ ಎಲ್ಲಿ ಹೋದರೂ ಪೂರ್ವ ಅಲ್ಲೇ ಇರಬೇಕು. ಉತ್ತರಕ್ಕೆ ಹೋದರೆ ಡೆಲ್ಲಿ ಸಿಗಲೇಬೇಕು ನನಗೆ, ಇವತ್ತೆಲ್ಲ ನಾಳೆ ಕಾಶ್ಮೀರ ಸಿಗಬೇಕು. ಆ ರೀತಿಯಾಗಿ ದಿಕ್ಕುಗಳು ಚಿಕ್ಕದಾಗಿ ಇದ್ದಿದ್ದು ದೊಡ್ಡದವರೆಗೂ ಅದೇ ಕಡೆಯಲ್ಲಿ ದಿಸೆ ಹಂಗೆ ಕರೆದುಕೊಂಡು ಹೋಗುತ್ತೆ. ಅದಕ್ಕೆ ದಶೆ ದಿಕ್ಕು ಅನ್ನೋದು. ಇಲ್ಲಿ ನಮ್ಮ ಜನ್ಮ ಲಗ್ನ ಅಥವಾ ನಮ್ಮ ಜನ್ಮ ರಾಶಿ ಅಂತ ಒಂದಿರುತ್ತೆ. ಎರಡರಲ್ಲಿ ಎರಡೂ ತೆಗೆದುಕೊಂಡ್ರೆ ಒಳ್ಳೆಯದು. ಲಗ್ನ ಪ್ರಮುಖ. ಲಗ್ನ ಗೊತ್ತಿಲ್ಲದೆ ಇದ್ದರೆ ನಿಮ್ಮ ಜನ್ಮ ರಾಶಿಯನ್ನು ತಿಳಿದುಕೊಂಡ್ರೆ ಸಾಕು. ಯಾವ ಲಗ್ನ ಅಥವಾ ಯಾವ ರಾಶಿಯವರು ಯಾವ ದಿಕ್ಕಿನ ಕಡೆ ತಲೆ ಹಾಕಿ ಮಲಗಿದರೆ ಉತ್ತಮ, ಯಾವ ಕಡೆ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಕೆಟ್ಟದ್ದು ಅಂತಕ್ಕಂಥದ್ದು. ಮಲಗೋದ್ರದ್ದೇ ಯಾಕೆ ಹೇಳ್ತಿದ್ದೀರಾ, ಬೇರೆ ಏನಾದರೂ ಹೇಳಿ ಅನ್ನೋದಾದರೆ, ಕಾರ್ಯೋನ್ಮುಖವಾದಾಗ ನಮ್ಮ ದಿಕ್ಕು ಒಂದೇ ಕಡೆ ಇರೋದಿಲ್ಲ, ತಲೆ ಮೇಲಕ್ಕಿರುತ್ತೆ. ಅದು ಯಾವುದಿಲ್ಲ, ಅದು ಉರ್ದು ದಿಕ್ಕಿನ ಕಡೆ ಇರುತ್ತೆ ಅಲ್ವಾ. ಆದರೆ ಈ ಅಷ್ಟ ದಿಕ್ಕಿನ ಕಡೆಗೆ ನಾವು ತಲೆ ಹೋಗೋದು, ನಮ್ಮ ತಲೆ ಹೋಗೋದು ಯಾವಾಗ ಅಂದರೆ ನಾವು ಮಲಗಿದಾಗ. ಕನಿಷ್ಠ 8 ಗಂಟೆ ಕಾಲ ನಾವು ಮಲಗುವುದರಿಂದ ಏನಾಗುತ್ತೆ ಅಂತಂದರೆ, ಈ ಭೂಮಿ ಒಂದು ಅಯಸ್ಕಾಂತ, ಅರ್ತ್ ಈಸ್ ಎ ಮ್ಯಾಗ್ನೆಟ್ ಅಲ್ವಾ. ಅದರಲ್ಲಿ ಏನಾಗುತ್ತೆ ಅಂದರೆ ಕಾಂತೀಯ ವಲಯ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳ್ತೀವಿ. ಅದು ಏನಾಗುತ್ತೆ ಅಂತಂದರೆ ನಮ್ಮ ಶರೀರದ ಮೇಲೆ ಅತ್ಯಂತ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಇದು ನಾರ್ತ್ ಪೋಲ್, ಇದು ಯಾವುದು? ಉತ್ತರ ಧ್ರುವ.
ಇದು ಸೌತ್ ಪೋಲ್, ಯಾವುದು ದಕ್ಷಿಣ ಧ್ರುವ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ರು ಬೇಂದ್ರೆ ಅವರು, ಉತ್ತರ ಧ್ರುವದೆಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಅವರು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಯಾವುದು ಪ್ರಣಯ ಶೃಂಗಾರದ ಬಗ್ಗೆ ಮಾತಾಡ್ತಿಲ್ಲ. ಅವರು ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ನಮಗೆ ವಿವೇಕ ಇಲ್ಲ, ಹಾಗಾಗ್ಬಿಟ್ಟಿದೆ. ಆದ್ದರಿಂದ ನಾವು ಬಹಳ ಕೂಲಂಕುಷವಾಗಿ ನೋಡಿದಾಗ ದೊಡ್ಡ ದೊಡ್ಡ ವಿಚಾರಗಳು, ಧಾರೆಗಳು ನಮಗೆ ಸುಮಾರು ಕಡೆ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಕಾವ್ಯದಲ್ಲೂ ಸಿಗುತ್ತೆ ನಮಗೆ. ಹೇಳ್ತಾ ವಾಪಸ್ ನಮ್ಮ ವಿಚಾರಕ್ಕೆ ಬಂದರೆ, ಈ ಉತ್ತರ ದಿಕ್ಕು, ಈ ಉತ್ತರ ದಿಶೆ ನಮ್ಮ ಮೈಲಿರೋದು ಯಾವ ಕಡೆಗಿರಬೇಕು ಅಂತಕ್ಕಂಥದ್ದು ಪ್ರಮುಖವಾಗುತ್ತೆ. ಆದ್ದರಿಂದ ಮಲಗಬೇಕಾದ್ರೆ 8 ಗಂಟೆ ಕಾಲ ಅವ್ಯಾಹತವಾಗಿ ಅಲ್ಲೇ ಇದ್ದಾಗ ಏನಾಗೋಗುತ್ತೆ ಅಂತಂದರೆ, ಮೈ ಕೂಡ ಒಂದು ಅಯಸ್ಕಾಂತ, ಭೂಮಿ ಅಯಸ್ಕಾಂತ, ಮೈಯಲ್ಲಿ ಕಬ್ಬಿಣ ಇದೆ. ಎಲ್ಲಿದೆ ನಮ್ಮ ಮೈಯಲ್ಲಿ ಕಬ್ಬಿಣ? ನಮ್ಮ ರಕ್ತದಲ್ಲಿ ಸಂಚಾರ ಮಾಡುತ್ತದೆ. ಹಿಮೋಗ್ಲೋಬಿನ್ ಅಂತ ಕರಿತೀವಿ, ಕಬ್ಬಿಣದ ಅಂಶ. ಇದರ ಮೇಲೆ ಅಯಸ್ಕಾಂತದ ಒಂದು ಪ್ರಭಾವ ಇರುತ್ತೋ ಇಲ್ವೋ? ಇದ್ದೇ ಇರುತ್ತೆ. ಅದು ಎಡವಟ್ಟಾದಾಗ ಏನಾಗುತ್ತೆ ಅಂದರೆ ಆರೋಗ್ಯದಲ್ಲಿ ನಮಗೆ ಕೆಡಕಾಗತಕ್ಕಂತಹ ಒಂದು ಸನ್ನಿವೇಶಗಳು ಹೆಚ್ಚು ಅಂತಕ್ಕಂಥದ್ದು ಈಗ ಆಲ್ರೆಡಿ ಗೊತ್ತಾಗಿದೆ. ಯಾವ ಲಗ್ನದವರು, ಯಾವ ರಾಶಿಯವರು, ನಾನು ಮೇಷ ಅಂತ ಹೇಳಿದ್ರೆ ಮೇಷ ಲಗ್ನದವರು ಆಗಬಹುದು ಅಥವಾ ಮೇಷ ರಾಶಿಯವರು ಕೂಡ ಆಗಬಹುದು. ಆ ಕಡೆಗೆ ಎಲ್ಲಿ ಯಾವ ಕಡೆ ದಿಕ್ಕಾಕಿ ಮಲಗಿದ್ರೆ ಅತ್ಯಂತ ಉತ್ತಮ ಅನ್ನೋದು ಹೇಳ್ತೀನಿ. ಮತ್ತು ಅತ್ಯಂತ ಕೆಟ್ಟದ್ದು ಯಾವುದು ಅಂತ ಹೇಳ್ತೀನಿ. ನಿಮಗೆ ಉತ್ತಮವಾದ ಕಡೆ ತಲೆ ಹಾಕಿ ಮಲಗಲಿಕ್ಕೆ ಆಗದೇ ಇದ್ದರೆ ನೀವು ಅಧಮದ ಕಡೆ ಅಂತೂ ತಲೆ ಹಾಕಿಬಿಡಿ, ಮಿಕ್ಕಿದ್ದು ಎಲ್ಲಿ ಬೇಕಾದರೂ ಮಲಗ್ಕೊಳ್ಳಿ. ಸಾರ್ವತ್ರಿಕವಾಗಿ ಎಲ್ಲ ರಾಶಿಯವರು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು. ಅದು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಅಕಸ್ಮಾತ್ ಮಲಗಿದರೆ ನಡೆದೀತು. ಎಲ್ಲ ಹೊರಗಡೆ ಟೂರ್ ಹೋಗಿರ್ತೀರಿ, ಯಾವುದೋ ಲಾಡ್ಜಲ್ಲಿ ರೂಮಲ್ಲಿ ಇರ್ತೀರಿ, ಅವ್ರು ಉತ್ತರಕ್ಕೆ ಹಿಂಗೆ ಹಾಕಿರ್ತಾರೆ, ನಾವು ಎಲ್ಲಿ ದಕ್ಷಿಣಕ್ಕೆ ಮಲಗೋದು, ಪೂರ್ವಕ್ಕೆ ತಲೆ ಹಾಕೊಂಡ್ರೆ ಕೆಳಗೆ ಮಲಗಬೇಕಾಗತ್ತೆ ಅಷ್ಟೇ. ನೆಂಟರ ಮನೆಗೆ ಹೋಗಿರ್ತೀರಿ, ಪಾಪ ಅವ್ರಿಗೆ ಬಿಟ್ಕೊಟ್ಟಿರ್ತಾರೆ, ಈ ರೂಮಲ್ಲಿ ಮಲಗಿ ನೀವು ಅಂತ. ಅಲ್ಲಿ ಉತ್ತರಕ್ಕೆ ಬಿಟ್ಟರೆ ಎಲ್ಲೂ ತಲೆ ಹಾಕಲಿಕ್ಕೆ ಅಲ್ಲಿ ಒಂದು ಅವಕಾಶವೇ ಇರೋದಿಲ್ಲ. ಅಂತಹ ಸನ್ನಿವೇಶಗಳನ್ನು ಬಿಟ್ಟು ನಿಮಗೆ ಎಲ್ಲಿ ಇದು ನಡೆಸಲಿಕ್ಕೆ ಸಾಧ್ಯವಾಗುತ್ತೋ ಅಂತಹ ಕಡೆಯಲ್ಲಿ ಈ ಥರದ ಒಂದು ನಿಯಮವನ್ನು ಪಾಲಿಸಿದ್ದೇ ಆದರೆ ಆರೋಗ್ಯದಲ್ಲಿ, ದೈಹಿಕ ಮತ್ತು ಮಾನಸಿಕವಾದ ಆರೋಗ್ಯದಲ್ಲಿ ಗಮನಾರ್ಹವಾದ ಸುಧಾರಣೆ ಬರ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ. ಮೊಟ್ಟ ಮೊದಲನೆಯದಾಗಿ 3 ರಾಶಿಗೆ ಒಂದೇ ಫಲವನ್ನು ಹೇಳಿದೆ ನಮ್ಮ ಈ ಒಂದು ವಿಚಾರದಲ್ಲಿ. ಮೇಷರಾಶಿ ಮೇಷಲಗ್ನ ಅಥವಾ ಅದು ಸಿಂಹರಾಶಿ ಸಿಂಹಲಗ್ನದವರು ಅಥವಾ ಧನುರ್ರಾಶಿ ಧನುರ್ಲಗ್ನದವರು ಯಾವ ಕಡೆಗೆ ತಲೆ ಹಾಕಬೇಕು, ಯಾವ ದಿಕ್ಕು ಅತ್ಯಂತ ಶ್ರೇಷ್ಠ ಅಂತ ನಾವು ನೋಡಿದಾಗ ಅವರು ಪೂರ್ವಕ್ಕೆ ತಲೆ ಮಾಡಿ ಮಲಗ್ತಕ್ಕಂಥದ್ದು ಅತ್ಯಂತ ಒಳ್ಳೆಯದು. ಅವರಿಗೆ ಪೂರ್ವಕ್ಕೆ ತಲೆ ಮಾಡಿ ಮಲಗಿದರೆ ಯಾರ್ಯಾರಿಗೆ ಮೇಷ, ಸಿಂಹ ಮತ್ತು ಧನುಸ್ಸು ರಾಶಿಯವರು ಅಥವಾ ಲಗ್ನದವರು ಅವರು ಪೂರ್ವಕ್ಕೆ ತಲೆ ಮಾಡಿ ಮಲಗ್ತಕ್ಕಂಥದ್ದು ಅತ್ಯಂತ ಉತ್ತಮ. ಪಶ್ಚಿಮಕ್ಕೆ ತಲೆ ಮಾಡಿ ಮಲಗ್ತಕ್ಕಂಥದ್ದು ಅತ್ಯಂತ ಕೆಟ್ಟದ್ದು. ಸೊ ಅಲ್ಲಿಗೆ ಬಿಟ್ಟಿದ್ದು ಯಾವುದು ಇನ್ನೊಂದು ದಿಕ್ಕು, ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬಹುದು. ಅವರು ಉತ್ತರಕ್ಕೆ ಯಾರೂ ಮಲಗಬಾರದು ಅಂತ ಆಗಲೇ ನಾವು ಹೇಳಿದ್ದು ಆಯಿತು. ಎರಡನೆಯ ತ್ರಿಕ 3 ರಾಶಿಗಳು ಯಾವುದು ಅಂತಂದರೆ ವೃಷಭ, ಕನ್ಯಾ ಮತ್ತು ಮಕರದವರು. ಯಾವುದು? ವೃಷಭ, ಕನ್ಯಾ ಮತ್ತು ಮಕರದವರು. ಇವರು ಯಾವಾಗಲೂ ಕೂಡ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗ್ತಕ್ಕಂಥದ್ದು ಅತ್ಯಂತ ಒಳ್ಳೆಯದು. ಇವರಿಗೆ ಪಶ್ಚಿಮಕ್ಕೆ ತಲೆ ಮಾಡಿ ಮಲಗಿದರೆ ಬಹಳ ಒಳ್ಳೆಯ ಒಂದು ಯೋಗಗಳು ಇವರಿಗೆ ಉಂಟಾಗುತ್ತೆ. ಇವರಿಗೆ ಕೆಟ್ಟ ದಿಕ್ಕು ಯಾವುದು ಅಂದರೆ ದಕ್ಷಿಣ ದಿಕ್ಕು ಕೆಟ್ಟದ್ದು. ಇವರಿಗೆ ದಕ್ಷಿಣದ ಕಡೆಗೆ ಹೆಚ್ಚು ತಲೆಯನ್ನು ಹಾಕಿ ಮಲಗಬಾರದು. ಉತ್ತರಕ್ಕಂತೂ ಮಲಗುವ ಹಾಗೆ ಇಲ್ಲ. ಪೂರ್ವ ಇವರಿಗೆ ತಟಸ್ಥವಾಗಿರ್ತಕ್ಕಂತಹ ಒಂದು ದಿಕ್ಕಾಗುತ್ತೆ. ಇನ್ನು ಮುಂದುವರೆದ ಇನ್ನು 3 ರಾಶಿಗಳು ಯಾವುದು? ಮಿಥುನ, ತುಲಾ ಮತ್ತು ಕುಂಭದವರು. ಮಿಥುನ, ತುಲಾ ಮತ್ತು ಕುಂಭದವರು ಇವರು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಉತ್ತಮ ಅಂತಂದರೆ ಇವರು ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಮಲಗ್ತಕ್ಕಂಥದ್ದು ಅತ್ಯಂತ ಒಳ್ಳೆಯದು. ಇವರಿಗೆ ದಕ್ಷಿಣ ದಿಕ್ಕು ಅತ್ಯಂತ ಒಳ್ಳೆಯದು ಮಾಡುತ್ತೆ. ಉತ್ತರ ದಿಕ್ಕಲ್ಲಿ ಬಹಳ ಕೆಟ್ಟದ್ದು ಮಾಡುತ್ತೆ. ಆ ಕಡೆ ತಲೆ ಹಾಕಿ ಮಲಗಿದರೆ ಉತ್ತರಕ್ಕೆ ಹೇಗಿದ್ದರೂ ಮಲಗುವ ಹಾಗಿಲ್ಲ. ಇವರಿಗೆ ಇದ್ದಿದ್ದರಲ್ಲಿ ಅದು ಬಿಟ್ಟರೆ ಚೆನ್ನಾಗಿರುವ ರಾಶಿ ಯಾವುದು, ದಿಕ್ಕು ಯಾವುದು ಅಂತಂದರೆ ಪೂರ್ವ ರಾಶಿ, ಪೂರ್ವ ದಿಕ್ಕು ಅವರಿಗೆ ಉತ್ತಮತೆಯನ್ನು ಉಂಟು ಮಾಡುತ್ತೆ. ಇನ್ನು ಕಡೆಯದಾಗಿರ್ತಕ್ಕಂತಹ ಯಾವುದು ಕರ್ಕಾಟಕ, ವೃಶ್ಚಿಕ ಮತ್ತು ಮೀನರಾಶಿಯವರು. ಈ 3 ರಾಶಿಯವರು ಅಥವಾ ಲಗ್ನದವರು ಇವರು ಯಾವ ಕಡೆಗೆ ತಲೆ ಮಾಡಿ ಮಲಗಬೇಕು ಅಂತ ನಾವು ನೋಡಲಾಗಿ ಇವರು ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಎರಡೂ ಕೂಡ ಒಳ್ಳೆಯದು. ಪಶ್ಚಿಮ ಅತ್ಯಂತ ಶ್ರೇಷ್ಠ ಇವರಿಗೆ ಮಲಗಲಿಕ್ಕೆ, ಪೂರ್ವ ಅಂತಹ ಒಳ್ಳೆಯದು ಅಲ್ಲ. ಪಶ್ಚಿಮ ದಕ್ಷಿಣಕ್ಕೆ ಅದು ಉತ್ತರ ಯಾರು ಮಲಗುವಂಗಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ. ಪಶ್ಚಿಮಕ್ಕೆ ತಲೆ ಮಾಡಿ ಮಲಗ್ತಕ್ಕಂಥದ್ದು ಬಹಳ ಒಳ್ಳೆಯದು, ದಕ್ಷಿಣ ಪರವಾಗಿಲ್ಲ ಅಂತಕ್ಕಂಥದ್ದಾಗುತ್ತೆ. ಈ ರೀತಿಯಾಗಿ ಈ ರಾಶಿಗಳು, ಈ ಲಗ್ನದವರು ಈ ದಿಕ್ಕಿಗೆ ತಲೆ ಮಾಡಿ ಮಲಗುವುದರಿಂದ ದಿನನಿತ್ಯದಲ್ಲಿ ಅನುಭವಿಸಬಹುದಾಗಿರ್ತಕ್ಕಂತಹ ದೈಹಿಕ ಅಥವಾ ಮಾನಸಿಕ ರೋಗಗಳಿಂದ ಇವರು ಮುಕ್ತಿಯನ್ನು ಪಡೆಯಬಹುದು.
ವಾರ ಮಲಗಿ 8 ದಿನ ಮಲಗಿ ಬ್ಲಡ್ ಪ್ರೆಷರ್ ನೋಡ್ಕೊಳ್ತಕ್ಕಂಥದ್ದಲ್ಲ. ಇದು ಅವ್ಯಾಹತವಾಗಿ ಸುಮಾರು ತಿಂಗಳು ವರ್ಷಗಳ ಕಾಲ ಮಾಡಿದ ನಂತರದಲ್ಲಿ ನಮಗೆ ಅದರ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ನಮಗೆ ಕಂಡು ಅನುಭವದಲ್ಲಿ ಬಂದಿದೆ ಸುಮಾರು ಜನರಿಗೆ. ಆದ್ದರಿಂದ ಈ ಚಿಕ್ಕ ಮಲಗುವ ಈ ಒಂದು ಅಭ್ಯಾಸವನ್ನು ಕೂಡ ಮಾಡ್ತಕ್ಕಂಥದ್ದು ಏನಾಗುತ್ತೆ, ಜೀವನದಲ್ಲಿ ಪರಮಾದ್ಭುತವಾಗಿರ್ತಕ್ಕಂತಹ ಶುಭವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಬಹುದು. ಖಂಡಿತ ಗುರುಜಿ, ಅಂದರೆ ಯಾವ ಲಗ್ನ ರಾಶಿಯವರು ಯಾವ ದಿಕ್ಕಿನಲ್ಲಿ ಮಲಗೋದು ಎಷ್ಟು ಮುಖ್ಯವಾಗುತ್ತೆ, ಅದರಿಂದ ಆಗುವಂಥ ಪರಿಣಾಮಗಳೇನು ಅಂತ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು. ವೀಕ್ಷಕರೇ, ನಿಮ್ಮಲ್ಲಿ ಇನ್ನೂ ಗೊಂದಲಗಳಿದ್ದರೆ, ಸ್ಪಷ್ಟವಾದ ಉತ್ತರ ಪಡಿಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.